ಇಎಸ್ಝೆಡ್ ಕುರಿತು ಮಾಜಿ ಶಾಸಕ ಡಿಎನ್ ಜೀವರಾಜ್ ಮಾತು. ಆನ್ಲೈನ್ ಸರ್ವೆ ಬೇಡ, ಸ್ಥಳಕ್ಕೆ ಬಂದು ಸರ್ವೆ ಮಾಡಿ. ದಯವಿಟ್ಟು ಜಿಲ್ಲೆಯ ಜನರೆಲ್ಲ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿ. ಹಿಂದೆ ಚುನಾಯಿತ ಪ್ರತಿನಿಧಿಗಳ ಬೋರ್ಡ್ನಿಂದ ಆಕ್ಷೇಪಣೆ ಸಲ್ಲಿಸಿತ್ತು. ಈಗ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಯಾವುದೇ ಚುನಾಯಿತ ಪ್ರತಿನಿಧಿಗಳಿಲ್ಲ. ತಾವು ನೋಡಿದ್ದೀರಿ ಅಂತ ಭಾವಿಸ್ತೇನೆ. ನಾನು ನನ್ನ ಫೇಸ್ಬುಕ್ನಲ್ಲಿ ಹಾಕಿದ್ದೇನೆ, ವಾಟ್ಸಪ್ನಲ್ಲಿ ಹಾಕಿದ್ದೇನೆ. ವೈಯಕ್ತಿಕವಾಗಿ ಸಿಕ್ಕಿರೋರು ಎಲ್ಲರ ಜೊತೆನೂ ನಾನು ಸಂಪರ್ಕದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ESZನ ಏನು ಮಾಡ್ತಾ ಇದ್ದಾರೆ, ಎಕೋ ಸೆನ್ಸಿಟಿವ್ ಝೋನ್ನ ಏನು ಮಾಡುವಂಥದ್ದು ಈಗ ಒಂದು 6 ವರ್ಷಗಳ ಮುಂಚೆ ಇದಾಯಿತು. ಆಗ ಗ್ರಾಮ ಪಂಚಾಯಿತಿ ಇತ್ತು, ತಾಲೂಕು ಪಂಚಾಯಿತಿ ಇತ್ತು, ಜಿಲ್ಲಾ ಪಂಚಾಯಿತಿ ಇತ್ತು, ಚುನಾಯಿತ ಪ್ರತಿನಿಧಿಗಳಿದ್ದರು. ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒಟ್ಟು ಸೇರಿದಂತೆ ನಾವೇನು ಮಾಡಿದ್ವಿ, ಈ ESZನ ನೀವು ಮೇಲಿಂದ ಸ್ಯಾಟಲೈಟಲ್ಲೋ ಇನ್ನೊಂದರಲ್ಲೋ ಫೋಟೋ ತೆಗಿಬೇಡಿ, ನೀವು ಫಿಸಿಕಲ್ಲಾಗಿ ಪ್ರತಿ ಸರ್ವೆ ನಂಬರ್ ವೈಸ್ ಕೃಷಿ ಭೂಮಿ ಯಾವುದು, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ 2 ವರ್ಗ. ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿದ್ರೆ ಅದಕ್ಕದೇ ಬೆಳೆದಿರುವಂಥ ನೋಡಿ ಆ ಕಾಡಿದೆಯಲ್ಲ, ಅದು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್. ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂದರೆ ಇಲ್ಲಿ ಈ ಅಡಿಕೆ ತೋಟ, ಗದ್ದೆ, ಕಾಫಿ ಕಾಣುತ್ತಲ್ಲ, ಇದು. ನೀವು ಇವೆರಡನ್ನು ಫಿಸಿಕಲಿ ಲ್ಯಾಂಡ್ ಮೇಲೆ ನಿಂತ್ಕೊಂಡು ಮಾಡಿ ಅಂತ ಹೇಳಿದ್ವಿ ನಾವು ಆಗ ಅಬ್ಜೆಕ್ಷನ್ ಹಾಕ್ತಾ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಅಬ್ಜೆಕ್ಷನ್ ಹಾಕಿದ್ವಿ. ಈಗ ಈ ಸರ್ಕಾರದ ಅಲ್ಲಿ ಆಡಳಿತ ಮಾಡ್ತಾ ಇರೋರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಬದುಕಿಗಾಗಿ ನಾನು ನಿಮ್ಮ ಮುಖಾಂತರನೂ ಮನವಿ ಮಾಡ್ಕೊತೇನೆ. ನಮ್ಮ ರೈತರು ಮತ್ತು ಈ ಕ್ಷೇತ್ರದ ಜನ, ಈ ಜಿಲ್ಲೆಯ ಜನ ಹೆಚ್ಚು ಅಬ್ಜೆಕ್ಷನ್ಗಳನ್ನು ಹಾಕಿ ಕಲ್ಚರಲ್ ಲ್ಯಾಂಡ್ಸ್ಕೇಪ್, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ನ ಆನ್ ಫಿಸಿಕಲ್ ಅದು ಯಾವ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಜಾಗಕ್ಕೆ ಬಂದು ನೋಡಿ ಮಾಡಿ. ನೀವು ನಿಮ್ಮ ಸರ್ಕಾರದ ಜಾಗನ ಮಾಡೋದಕ್ಕೆ ನಾವೇನು ವಿರೋಧ ಮಾಡಲ್ಲ, ಆದರೆ ನಮ್ಮ ಜಾಗಗಳನ್ನು ಮಾಡಬೇಡಿ. ಮತ್ತು ನಮ್ಮ ಜಾಗದ ಸುತ್ತಮುತ್ತ ನೀವು ಬಫರ್ ಝೋನ್ಗಳನ್ನು ಸಿಕ್ಕಾಪಟ್ಟೆ ಜಾಗ ಮಾಡಿಬಿಟ್ರೆ. ಇಂತಹ ಇನ್ನಷ್ಟು ಸುದ್ದಿ, ವಿಶೇಷ ವಿಡಿಯೋಗಳಿಗಾಗಿ ನಮ್ಮೂರ್ ನ್ಯೂಸ್ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.